ಆಯಿತು ನಾವು ರೀಚ್ ಇಲ್ಲಿ ಮತ್ತೆ ಬಸ್ಸಿಗೆ ವೆಯ್ಟ್ ಮಾಡ್ತಿದ್ದೀವಿ. ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವ್ಲಾಗ್ ಬಂದೆ ಏನಂದರೆ ನಾವು ಶಿವಮೊಗ್ಗ ಹೋಗ್ತಿದ್ದೀರಿ. ಎಂದಕ್ಕಂದರೆ ಕೃಷ್ಣಣ್ಣ ಮದುವೆ ಇದೆ. ಹುಡುಗಿ ಬಂದು ಶಿವಮೊಗ್ಗ, ಸೊ ಮದುವೆ ಅಲ್ಲೇ ಮಾಡ್ತಿದ್ದಾರೆ. ನಮ್ಮೂರಿಂದ 2 ಬಸ್ ಮಾಡಿದ್ದಾರೆ. 1 ಬಸ್ ಆಲ್ರೆಡಿ ಹೋಗಿದೆ, ನಾವು ಇನ್ನೊಂದು ಬಸ್ಸಲ್ಲಿ ಕುತ್ಕೊಂಡಿದ್ದೀವಿ. ಫಿಲ್ ಆಗಿಲ್ಲ ಬಸ್ಸು, ಸೊ ಅದಕ್ಕೋಸ್ಕರ ವೆಯ್ಟ್ ಮಾಡ್ತಿದ್ದಾರೆ. ಇವಳು ನನ್ನ ತಂಗಿ ಮಿಲನ. ಶಿವಮೊಗ್ಗ ಹೋಗಿದ್ಯಾ ಮಿಲನ? ಯಾವಾಗದು ಹೋಗಿದ್ಯಾ? ಸ್ಕೂಲ್ ಟ್ರಿಪ್. ಇವಾಗ ಮದುವೆಗೆ ಫಸ್ಟ್ ಟೈಮ್ ನಾವು ಹೋಗ್ತೀವಿ. ನಾನು ಶಿವಮೊಗ್ಗ ಹೋಗ್ತಿರೋದು ಫಸ್ಟ್ ಟೈಮ್. ಅಲ್ಲೆಲ್ಲ ಪ್ಲೇಸಸ್ ಹೇಗಿರುತ್ತೆ, ಮದುವೆ ಎಲ್ಲ ಹೇಗೆ ಮಾಡ್ತಾರೆ ಎಲ್ಲ ತೋರಿಸ್ತೀನಿ. ಗಾಯ್ಸ್ ನಾವೊಂದು 10:50ಗೆ ಬಸ್ ಮೂವ್ ಆಯಿತು. ಇವಾಗ ದೇವನಹಳ್ಳಿ ಏರ್ಪೋರ್ಟ್ ಆಗೋಗ್ತಿದ್ದಾರೆ. ಎಷ್ಟೊತ್ತಿಗೆ ರೀಚ್ ಆಗ್ತೀರಿ ಅಂತ ಅಲ್ಲಿ ರೀಚ್ ಆದಮೇಲೆ ಹೇಳ್ತೀನಿ. Romanchana, I'm falling in love. Santoshada, ullasada, gudadena. Preetiya hesare neenu. ಬಂದು ಇಳಿದಿದ್ದೀರಿ. 6 ಆಯಿತು ನಾವು ರೀಚ್ ಆಗೋದಕ್ಕೆ. ಅಲ್ಲಿ ಅರೌಂಡ್ 10ಗೆ ಬಿಟ್ಟಿದ್ರಿ, 6ಗೆ ಬಂದಿದ್ದೀರಿ. ಹಾಯ್ ಗಾಯ್ಸ್, ಇವಾಗ ತಾನೇ ರೂಮ್ಗೆ ಹೋಗಿ ರೆಡಿಯಾಗಿ ಬಂದಿದ್ದೀರಿ. ಇಲ್ಲಿ ಮತ್ತೆ ಬಸ್ಸಿಗೆ ವೆಯ್ಟ್ ಮಾಡ್ತಿದ್ದೀರಿ. ಹುಡುಗ ಅವರಮ್ಮ ಇಬ್ಬರು ಲೈಕ್ ಕಾಣಿಸುತ್ತೆ, ಕಾಣ್ತಿದೆ ನೋಡಿ. ನಮ್ಮ ಅಣ್ಣ ರಿಂಗ್ ಹಾಕ್ತಿದ್ದಾರೆ ನೋಡಿ ಗಾಯ್ಸ್. ಎಲ್ಲ ನಮ್ಮೂರು ಬಾಯ್ಸು, ಅಣ್ಣ ಫ್ರೆಂಡ್ಸ್ ಎಲ್ಲ ಬಂದಿದ್ದಾರೆ. ಫಸ್ಟ್ ಅದೇನೇನೋ ಬರೀತಾರೆ, ಎಲ್ಲ ಬಂದ್ಬಿಟ್ಟಿದ್ದಾರೆ ಆಲ್ರೆಡಿ. ಇವಾಗ ಇವ್ರಿಗೆ ಮಾವಾಗೆ ಹೂವು ಏನೇನೋ ಇತ್ತು. ಗಾಯ್ಸ್ ಅಷ್ಟೇ ಎಲ್ಲ ಉಚ್ಚಿದಾಯ್ತು. ಅಣ್ಣ ಎದೊಳ್ತಿದ್ದಾರೆ. ಇವಾಗ ಬ್ರೈಡ್ ಬರ್ತಾರೆ. ಬ್ರೈಡ್ ಆಲ್ರೆಡಿ ರೆಡಿಯಾಗಿ ಕಾಯ್ತಿದ್ದಾರೆ ಅವಾಗಿಂದ. ಗಾಯ್ಸ್ ಬ್ರೈಡ್ನ ಝೂಮಾಗಿ ನೋಡ್ಕೊಂಬಿಡಿ, ಚೆನ್ನಾಗಿದ್ದಾರೆ ಅಕ್ಕ. ಫಸ್ಟು
ಅರ್ಶಿನ ಇಕ್ಬೇಕು, ಅಲ್ಲ ಕುಂಕುಮ ಫಸ್ಟು ಅಷ್ಟೇ ಕುಂಕುಮ ಏನೋ ಒಂದು ಇಕ್ಬೇಕು ಗೈಸ್. ಆಮೇಲೆ ಇದು ಏನು ತಾಲಿ ಕಟ್ತಿದೆ, ಇದು ಮನೆ ತಾಲಿ ಅಂದರೆ ಹುಡುಗಿ ಮನೆಯವ್ರು ಕಟ್ಟೋ ತಾಲಿ ಇದು. ಇದನ್ನ ಯಾರು ಕೊಟ್ಟಿರೋದಂದರೆ ಅವ್ರ ಅತ್ತೆ ಗಾಯ್ಸ್. ಇವರು ಹುಡುಗನವ್ರ ಅತ್ತೆನ ಹುಡುಗಿ ಅತ್ತೆನ, ಹುಡುಗಿಯವ್ರ ಅತ್ತೆ, ಮದುವೆ ಆಗಿಲ್ಲಲ್ಲ ಇನ್ನು, ಸೊ ಹುಡುಗಿಯವ್ರ ಅತ್ತೆ ತಾಲಿ ಕಟ್ತಿದ್ದಾರೆ ಗೈಸ್. ಮಾಂಗಲ್ಯ ಇದನ್ನು 3 ಗಂಟೆ ಹಾಕ್ಬೇಕು ಗೈಸ್. ನಾನು 3 ಗಂಟೆ ಹಾಕ್ತಿದ್ದಾರೆ. ಮನೆ ತಾಲಿ ಕಟ್ಟಬೇಕಾದಾಗ ಅಳೋದೇ ಇಲ್ಲ ಗೈಸ್. ತಾಲಿ ಕಟ್ಟಿದಾದ್ಮೇಲೆ ಅದಕ್ಕೆ ಪೂಜೆ ಎಲ್ಲ ಮಾಡ್ತಾರೆ. ಆಮೇಲೆ ಹುಡುಗಿ ಎಲೆ ಅಡಿಕೆನ ಏನೋ ಕೊಡ್ಬೇಕಂತ ಅಂದ್ಕೊತೀನಿ. ಅವ್ರ ಅತ್ತೆಗೆ ಎಲೆ ಅಡಿಕೆ ಕೊಡಬೇಕು ಕೊಡ್ತಿದ್ದಾರೆ. ಕೊಟ್ಟು ನಮಸ್ಕಾರ ಮಾಡ್ಕೊಳ್ಬೇಕು. ಮತ್ತೆ ಅದನ್ನು ಅಲ್ಲೇ ಇಕ್ಸ್ಬಿಡ್ತಾರೆ ಅಷ್ಟೇ. ಇವಾಗ ಅವರೇ ಸೋದರತ್ತನೇ ಫಸ್ಟ್ ಅರ್ಶಿನ ಬಳಿತಿದ್ದಾರೆ. ಫಸ್ಟು ಕೆನ್ನೆಗೆ ಬಳಿಬೇಕು, ಫಸ್ಟು ಕುಂಕುಮ ಅಲ್ಲ. ಅವರೆಲ್ಲ ಗೈಸ್, ಇವರು ಮಿಸ್ಟೇಕಾಗಿ ಇವ್ರಿಗೆ ಬಿಟ್ಟಿದ್ದಾರೆ ಅರ್ಶಿನ. ಅವರೆಲ್ಲ ಫಸ್ಟ್ ಇವ್ರು ಹಚ್ಬೇಕಾಗಿತ್ತಂತೆ ಅರ್ಶಿನ. ಏನೇನೋ ಇದೆ ಗೈಸ್. ಗೊತ್ತಿಲ್ಲ ಗೈಸ್ ಯಾರು ಫಸ್ಟ್ ಹಚ್ಬೇಕಂತ. ನಾನ್ಸೆನ್ಸ್ ಎಲ್ಲ ಮಾಡ್ತಾರೆ ನೋಡಿ ಗೈಸ್. ಪಾಪ ಆಂಟಿಗೆ ಹಚ್ಚೋದಕ್ಕೆ ಒಂಥರ ಬೇಜಾರಾಗ್ತಿದೆ. ಇವಾಗ ರೂಮ್ ಟೂರ್ನ ಮಾಡ್ತಿದ್ದೀರಿ. ಇಲ್ಲೊಂದು ಟೇಬಲ್ ಇದೆ, ಇಲ್ಲಿ ವಾರ್ಡ್ರೂಬ್ ಇದೆ, ನಾವೆಲ್ಲ ಎತ್ಕೊಂಬಿಟ್ಟಿದ್ದೀರಿ. ಸೊ ಅದು ಖಾಲಿ ಇದೆ. ಮತ್ತು ಬೆಡ್ ಇದೆ, 1 TV ಇದೆ. ಆಮೇಲೆ ಎಕ್ಸ್ಟ್ರಾ ಬೆಡ್ ನಮಗೆ ಅರೇಂಜ್ ಮಾಡಿದ್ರು. ಇಲ್ಲಿ ಮಿರರ್ ಇದೆ, ಮತ್ತು 1 ಚೇರ್ ಇದೆ, ಮತ್ತು ವಾಶ್ರೂಮ್ ಇದೆ. ನಮಗೆ ತುಂಬ ಟೈಮ್ ಆಗಿಬಿಟ್ಟಿದೆ, ಅವ್ರು ಕರೀತಿದ್ದಾರೆ. ಲಾಸ್ಟ್ ಮೂಮೆಂಟಲ್ಲಿ ಮಾಡ್ತಿರೋದು. ಇಲ್ಲಿ ಬಾಲ್ಕನಿ ಇದೆ, ವ್ಯೂ ಇದೆ ಅಷ್ಟೇ ಗೈಸ್. ಹಾಯ್ ಗಾಯ್ಸ್, ಇವಾಗ ರೆಡಿಯಾಗಿ ಚೌಟ್ರಿ ಹತ್ರ ಬಂದಿದ್ದೀರಿ. ಫುಲ್ ಮಳೆ ಬರ್ತಿದೆ, ಆದರೂ ಇಲ್ಲಿ ಚೆನ್ನಾಗಿದೆ ಪ್ಲೇಸಸ್, ಅದಕ್ಕೆ ನಿಮಗೆ ತೋರಿಸೋಣ ಅಂತ ಬಂದಿದ್ದೀನಿ. ತುಂಬ ಮಳೆ ಬರ್ತಿದೆ, ನಾವು ನೆಂದೋಗ್ಬಿಡ್ತೀವಿ. ಆಮೇಲೆ ತೋರಿಸ್ತೀನಿ ಗಾಯ್ಸ್ ಅಷ್ಟೇ. ಬಾಯ್ ಬಾಯ್. ಗಾಯ್ಸ್ ಮದುವೆ ಗಂಡು ರೆಡಿಯಾಗಿ ಕುತ್ಕೊಂಡಿದ್ದಾರೆ. ಶಾಸ್ತ್ರ ಸ್ಟಾರ್ಟ್ ಆಗಿದೆ. ತಾಲಿ ಕಟ್ಟಿಲ್ಲ, ಆದರೆ ಅಕ್ಷತೆ ಎಣ್ಣೆ ಹಾಕಿ ಅಂತ ಗೊತ್ತಿಲ್ಲ ನಮಗೆ. ಬಸ್ಸಲ್ಲಿ ನಿಂತ್ಕೊಂಡಿದೆ, ನಾವೆಲ್ಲ ನಿಂತ್ಕೊಂಡು ಹೋಗ್ತಿದ್ದೀವಿ. ಇವಾಗೆ ತಿಂತಿರೋದು ಗಾಯ್ಸ್. ನಮ್ಮ ಸೀಟ್ ಇದೆಯೋ ಇಲ್ವೋ ನಮಗೆ ಗೊತ್ತಿಲ್ಲ, ಎಲ್ಲ ಫಿಲ್ ಆಗ್ಬಿಟ್ಟಿದ್ದಂಗೆ. ಅಯ್ಯೋ ಫುಲ್ ಫಿಲ್ ಆಗ್ಬಿಟ್ಟು ಗಾಯ್ಸ್. ಮದುವೆ ಎಲ್ಲ ಮುಗಿಸ್ಕೊಂಬಂದು ಗಾಯ್ಸ್ ಮದುವೆ ಎಲ್ಲ ಮುಗಿಸ್ಕೊಂಬಂದು ಇವಾಗ ಬಸ್ಸಲ್ಲಿ ಕುತ್ಕೊಂಡಿದ್ದೀವಿ.
ಇವಾಗ ಅರೌಂಡ್ 1 ಆಗಿದೆ. ಇವಾಗ ಬಿಟ್ಟರೆ ನಾವೊಂದು 9ಗೆ ರೀಚ್ ಆಗ್ತೀರಿ ಅಂತ ಅಂದ್ಕೊಂಡಿದ್ದೀರಿ. ಗೈಸ್ ಎಲ್ಲರ ಹತ್ರ ಇವಾಗ ಕೇಳೋಣ ಮದುವೆ ಹೇಗಿತ್ತು. ನನ್ಗನ್ಸ್ದಂಗೆ ಇವರೆಲ್ಲರೂ ಫಸ್ಟ್ ಟೈಮ್ ಶಿವಮೊಗ್ಗಕ್ಕೆ ಬಂದಿರ್ಬೋದು, ಬಟ್ ಶಿವಮೊಗ್ಗ ಮದುವೆ ನೋಡಿರೋದು ಫಸ್ಟ್ ಟೈಮ್. ಸೊ ಹೋಗಿ ಕೇಳ್ತೀನಿ ಅವ್ರನ್ನ ಹೇಗಿತ್ತು ಅಂತ. ನೀನು ಹೇಳಿದ್ದು ಹೇಗಿತ್ತು ಮದುವೆ? ಎಂಜಾಯ್ ಮಾಡಿದೆ? ಎಸ್, ಚೆನ್ನಾಗಿ. ನೀನು ಒಂದು ಲೈನಾಗ ಹೇಳ್ಬೇಡ, ಜಾಸ್ತಿ ಹೇಳು. ತುಂಬಾ ಚೆನ್ನಾಗಿತ್ತು ಮದುವೆ. ಏನೇನೋ ಶಾಸ್ತ್ರಗಳು ಮಾಡಿದ್ರು ಅವೇನು ಅರ್ಥ ಆಗ್ತಿಲ್ಲ. ಸೇಮ್ ನಮ್ಮ ಥರನೇ ಮಾಡಿದ್ರೆ ಬೇರೆ ಬೇರೆ ಥರ ಮಾಡಿದ್ರೆ ಬೇರೆ ಥರ ಏನೋ ಮಾಡಿದ್ರು. ಚೆನ್ನಾಗಿತ್ತು. ಮದುವೆ ಹೇಗಿತ್ತು? ಚೆನ್ನಾಗಿತ್ತು. ಎಂಜಾಯ್ ಮಾಡಿದ್ರ ಇಲ್ಲ? ಬಂದಿದ್ರ ಶಿವಮೊಗ್ಗಗೆ? ಇದೇ ಫಸ್ಟ್ ಟೈಮಾ? ಫಸ್ಟ್ ಟೈಮಾ? ಏಮ ಹೇಳಿ ಇವಾಗ. ಯೂಟ್ಯೂಬಲ್ಲಿ ಯಾವಾಗಿಂದ ಗೈಸ್ ಇವಳು ನನ್ನ ಯೂಟ್ಯೂಬಲ್ಲಿ ಬಂದಿಲ್ಲ ಅಂತ ತಲೆ ತಿಂತಿದ್ದು. ಹೇಳು ಏಮ್ಮ, ಹೇಗಿತ್ತು ಮದುವೆ? ಸೂಪರ್. ಎಂಜಾಯ್ ಮಾಡ್ದೆ? ನೀನು ವಿದ್ಯಾ? ಅಕ್ಕ ಚೆನ್ನಾಗಿತ್ತ ಮದುವೆ? ಗಾನು ಹೇಳು. ಆಗಿತ್ತು ಅಕ್ಕ ಮದುವೆ? ಪೂರ್ವಿ ಹೇಳು, ಹೇಗಿತ್ತು ಮದುವೆ? ಸೂಪರ್ ಆಗಿತ್ತು ಗೈಸ್. ಎಂಜಾಯ್ ಮಾಡಿದೆ ನೀನು? ಎಸ್ ಗೈಸ್. ಇವ್ರು ನಮ್ಮ ಅಕ್ಕ. ಇವಾಗ ಅವ್ರ ಹತ್ರ ಕೇಳೋಣ ಮದುವೆ ಹೇಗಿತ್ತು ಅಂತ. ಅಕ್ಕ ಹೇಗಿತ್ತು ಮದುವೆ? ತುಂಬಾ ಚೆನ್ನಾಗಿತ್ತು. ನಮ್ಮ ಅಣ್ಣ ಲವ್ ಮಾಡಿ ಮದುವೆ ಆಗ್ತಾ ಇದ್ದಾನೆ. ತುಂಬಾ ಖುಷಿ ಆಯ್ತು. ಅವ್ನು ಇಷ್ಟಪಟ್ಟಿದ್ದು ಹುಡುಗಿನೇ ಮದುವೆ ಆಗ್ತಾ ಇದ್ದಾನೆ. ಅಂದ್ರೆ ತುಂಬಾ ದೂರ. ನೆನ್ನೆ ಬಸ್ ಹತ್ತಿದಾಗ ನಮ್ ದೊಡ್ಡಮ್ಮ ಎಲ್ಲಿ ಹೋಗೋದು ಮದ್ವೆಗೆ ಅಂದ್ರೆ, ಯಾವ ಊರು ಹುಡುಗಿದು ಅಂದ್ರೆ ಸ್ವರ್ಗದಲ್ಲಿ ಮದ್ವೆ ಅಂದ್ರು. ಹುಡುಗಿ ಊರು ಯಾವ್ದು ಅಂದ್ರೆ ಅದು ಸ್ವರ್ಗ ಅಲ್ಲ, ಸ್ವರ್ಗ ಅಂತ ಹೇಳ್ಬಿಟ್ಟು ತುಂಬಾ ಖುಷಿ ಆಯ್ತು. ಇನ್ನೊಂದು ಏನಂದ್ರೆ, ಯಾವಾಗೂ ಕಾರಲ್ಲಿ ಹೋಗ್ತಾ ಇರ್ತೀವಿ, ಅದಷ್ಟು ಎಂಜಾಯ್ಮೆಂಟ್ ಇರಲ್ಲ. ಬಸ್ಸಲ್ಲಿ ಎಲ್ರ ಜೊತೆ ಹೋಗೋದು ತುಂಬಾ ಖುಷಿ ಆಯ್ತು. ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಆಂಟಿ ಮದ್ವೆ ಹೆಂಗಿತ್ತು ಆಂಟಿ? ಚೆನ್ನಾಗಿತ್ತು. ಶಾಸ್ತ್ರಗಳು ಡಿಫ್ರೆನ್ಸ್ ಆಗಿತ್ತು. ಅಂದ್ರೆ ನಮ್ ಶಾಸ್ತ್ರ ಬೇರೆ ತರ, ಇದು ಸ್ವಲ್ಪ ಬೇರೆ ಇತ್ತು. ಶಾಸ್ತ್ರನೇ ಬೇರೆ, ನಮ್ಮ ಶಾಸ್ತ್ರನೇ ಬೇರೆ. ಆದ್ರೆ ನಮ್ಮ ಶಾಸ್ತ್ರನೇ ಬೇಕಾದಷ್ಟು ಮಾಡಿವಿ. ಶಿವಮೊಗ್ಗ ಮದ್ವೆ ಮಾಡಿ ಮುಗಿಸಿದ್ರಿ? ಶಿವಮೊಗ್ಗದಲ್ಲಿ ಮದ್ವೆ ಮಾಡಿ ಮುಗಿಸಿವಿ. ಈ ಅರ್ಶಿನ ಶಾಸ್ತ್ರ ಎಲ್ಲ ಪೂರ್ತಿ ಎಲ್ಲ ಮುಗಿಸ್ಬಿಟ್ಟು ಮದ್ವೆ ಎಲ್ಲ ಮುಗಿಸ್ಕೊಂಡು ಓದ್ತಾ ಇದ್ದೀವಿ. ಇವಾಗ ಹುಡುಗಿ ಇಷ್ಟ ಆಯ್ತು. ಲಕ್ಷ್ಮಿ ಅಕ್ಕ ಹೇಗಿತ್ತು ಮದ್ವೆ? ತುಂಬಾ ಚೆನ್ನಾಗಿತ್ತು. ಹೆಂಗಿರುತ್ತೋ ಅನ್ಕೊಂಡ್ರಿ, ಬಸ್ಸಲ್ಲಿ ಬಂದ್ರೆ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿದ್ರಿ. ಫ್ರೆಂಡ್ಸ್ ಎಲ್ಲ ಸಿಕ್ಕಿದ್ರು. ದೂರ ಅನ್ಸ್ತಾ ಜಾಸ್ತಿ? ದೂರ ಅನ್ಸೇ ಇಲ್ಲ, ನಾವು ಬಂದಿದ್ದೇ ಗೊತ್ತಾಗಿಲ್ಲ. ಚೆನ್ನಾಗಿ ಎಂಜಾಯ್ ಮಾಡಿದ್ರಿ. ತಮ್ಮನ್ ಮದ್ವೆ ಅಲ್ಲ, ಎಲ್ಲ ಫ್ರೆಂಡ್ಸ್ ಎಲ್ಲ ಚೆನ್ನಾಗಿತ್ತು. ಚೆನ್ನಾಗಿ ಎಂಜಾಯ್ ಮಾಡಿದ್ರಿ. ಖುಷಿ ಆಯ್ತು. ನನ್ ಮಗನ್ ಮಾತಾಡ್ತೀನಿ. ತನ್ಮಯ್ ಹೆಂಗಿತ್ತು? ತನ್ಮಯ್ ಮದ್ವೆ ಚೆನ್ನಾಗಿತ್ತು. ಸ್ಕೂಲ್ ರಜಾ ಹಾಕ್ಬಿಟ್ಟು ಬಂದಿದ್ಯಾ? ನಿಮ್ ಮ್ಯಾಮ್ ನೋಡ್ತಾರೆ ಇರು. ನಮ್ಮ ಮ್ಯಾಮ್ ಬೈದ್ರು, ನಂಗೆ ಏನ್ ಮಾಡೋದು. ಗೈಸ್ ಇವ್ರು ನಮ್ಮ ಅತ್ತಿಗೆ ಗೈಸ್. ಇವ್ರು ಹೇಳ್ತಾರೆ ಇವಾಗ ಮದ್ವೆ ಹೇಗಿತ್ತು ಅಂತ. ಇವ್ರಿಗೇನ್ ಶೈ ಇಲ್ಲ ಗೈಸ್, ಸುಮ್ಮನೆ ಡ್ರಾಮಾ ಮಾಡ್ತಿದಾರೆ ಅಷ್ಟೇ. ಚಿತ್ರ ಮದ್ವೆ ಹೇಗಿತ್ತು? ಒಳ್ಳೆ ಟ್ರಿಪ್ ಆದಂಗಾಯ್ತು. ದಿನಾಗ್ಲೂ ಸ್ಕೂಲ್ಗೆ ಹೋಗಿ ಬೋರ್ ಆಗ್ತದೆ.